ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಭರ್ಜರಿ ಗೆಲುವಿಗೆ ಮುಖ್ಯ ಕಾರಣವಾಗಿದ್ದು ಅವರ ಸ್ಫೋಟಕ ಆರಂಭಿಕ ಜೊತೆಯಾಟ. ಪಂಜಾಬ್ ಸೋಲಿಗೆ ಕಾರಣವಾದ ಪ್ರಮುಖ ಅಂಶಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಬಹುದು. 1. ವೈಭವ್ ಸೂರ್ಯವಂಶಿ ಅವರ ಅಬ್ಬರದ ಆಟ. 223 ರನ್ಗಳ ಬೃಹತ್ ಗುರಿಯನ್ನು ಬೆನ್ನಟ್ಟುವಾಗ ಆರಂಭಿಕ ಓವರ್ಗಳಲ್ಲಿ ರನ್ ಗಳಿಸುವುದು ಅನಿವಾರ್ಯವಾಗಿತ್ತು. ವೈಭವ್ ಸೂರ್ಯವಂಶಿ ಅವರು ಅರ್ಷದೀಪ್ ಸಿಂಗ್ ಮತ್ತು ಲಾಕಿ ಫಾರ್ಗ್ಯೂಸನ್ ಅವರಂತಹ ಅನುಭವಿ ಬೌಲರ್ಗಳ ಮೇಲೆ ಸವಾರಿ ಮಾಡಿದರು. ಮೊದಲ ಓವರ್ನಲ್ಲಿ 15 ರನ್ ಹಾಗೂ ಎರಡನೇ ಓವರ್ನಲ್ಲಿ 17 ರನ್ ಗಳಿಸುವ ಮೂಲಕ ಪಂಜಾಬ್ ಬೌಲರ್ಗಳ ಆತ್ಮವಿಶ್ವಾಸವನ್ನು ಕುಗ್ಗಿಸಿದರು. 2. ದಾಖಲೆಯ ಆರಂಭಿಕ ಜೊತೆಯಾಟ. ವೇಗದ ಅರ್ಧಶತಕ ಕೇವಲ 3.1 ಓವರ್ಗಳಲ್ಲಿ ತಂಡದ ಮೊತ್ತ 50 ರ ಗಡಿ ದಾಟಿತು. ಪವರ್ ಪ್ಲೇ ಲಾಭ. ಮೊದಲ 6 ಓವರ್ಗಳಲ್ಲಿ 84 ರನ್ ಕಲೆ ಹಾಕುವ ಮೂಲಕ ರಾಜಸ್ಥಾನ್ ರಾಯಲ್ಸ್ ತಂಡ ರನ್ ರೇಟ್ ಒತ್ತಡವನ್ನು ಸಂಪೂರ್ಣವಾಗಿ ನಿವಾರಿಸಿಕೊಂಡಿತು. 3. ಬೌಲರ್ಗಳ ವೈಫಲ್ಯ. ಪಂಜಾಬ್ ತಂಡದ ಪ್ರಮುಖ ಬೌಲರ್ಗಳಾದ ಅರ್ಷದೀಪ್ ಸಿಂಗ್, ಲಾಕಿ ಫಾರ್ಗ್ಯೂಸನ್ ಮತ್ತು ಮಾರ್ಕೊ ಜಾನ್ಸನ್ ಆರಂಭದಲ್ಲೇ ದುಬಾರಿಯಾದರು. ಪವರ್ ಪ್ಲೇ ಅವಧಿಯಲ್ಲಿ ವಿಕೆಟ್ ಪಡೆಯಲು ವಿಫಲವಾಗಿದ್ದು ಮತ್ತು ಧಾರಾಳವಾಗಿ ರನ್ ಬಿಟ್ಟುಕೊಟ್ಟಿದ್ದು ಪಂಜಾಬ್ಗೆ ಮುಳುವಾಯಿತು. 4. ಯಶಸ್ವಿ ಜೈಸ್ವಾಲ್ ಸ್ಥಿರತೆ. ವೈಭವ್ ಔಟಾದ ನಂತರವೂ ಪಂಜಾಬ್ಗೆ ಯಾವುದೇ ಅವಕಾಶ ನೀಡದ ಯಶಸ್ವಿ ಜೈಸ್ವಾಲ್ ಏಕಾಂಗಿಯಾಗಿ ತಂಡವನ್ನು ಗೆಲುವಿನ ಹಾದಿಯಲ್ಲಿ ಮುನ್ನಡೆಸಿದರು. ಅವರ ಜವಾಬ್ದಾರಿಯುತ ಆಟದಿಂದಾಗಿ ರಾಜಸ್ಥಾನ್ ತಂಡ 19.2 ಓವರ್ಗಳಲ್ಲೇ ಗುರಿಯನ್ನು ತಲುಪಲು ಸಾಧ್ಯವಾಯಿತು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಪಂಜಾಬ್ ಕಿಂಗ್ಸ್ 222 ರನ್ ಗಳಿಸಿದರೂ ಸಹ ಬೌಲಿಂಗ್ನಲ್ಲಿ ಶಿಸ್ತು ಕಾಪಾಡಿಕೊಳ್ಳದ ಕಾರಣ ಮತ್ತು ರಾಜಸ್ಥಾನದ ಆರಂಭಿಕರ ಅಬ್ಬರವನ್ನು ತಡೆಯದ ಕಾರಣ ಸೋಲನ್ನು ಅನುಭವಿಸಬೇಕಾಯಿತು.